ಮಾರ್ಕಾಂಡೇಯ ಋಷಿಗಳು ಪಂಚಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆಗೆ ಬಂದು ಹೋಗುವಾಗ ಈ ದಾರಿಯಲ್ಲಿ ಅವರಿಗೆ ಬ್ರಹ್ಮ ರಾಕ್ಷಸ ಒಂದು ಅಡ್ಡಿಪಡಿಸಿತು. ವಿಶೇಷವಾಗಿ ಏನಂದರೆ ಜನಾರ್ದನ ವಿಷ್ಣುವಿಗೆ ಶಂಖಚಕ್ರ ಗದಾ ಪದ್ಮ. ಹೌದು. ಆದರೆ ಇಲ್ಲಿ ಶಂಖಚಕ್ರ ಗದಾ ಪಿಂಡಧಾರಿಯಾದಂಥ ಮಹಾವಿಷ್ಣು. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದು ಬಂದಿದ್ದೇನೆ ಕೂಡ್ಲಿಯ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ. ದೇವಾಲಯದ ವಿಡಿಯೋ ಪ್ರಥಮ ಬಾರಿಗೆ ಮಾಡ್ತಿದ್ದೇನೆ. ಬಾರ್ಕೂರಿನ ಹಲವಾರು ದೇವಾಲಯಗಳ ವಿಡಿಯೋಗಳನ್ನು ಮಾಡುತ್ತಾ ಈ ದೇವಾಲಯಕ್ಕೆ ಬಂದಿದ್ದೇನೆ. ಇಂದು ದೇವಾಲಯದ ವಾರ್ಷಿಕೋತ್ಸವದ ನಿಮಿತ್ತ ನಾನು ಬಂದಿದ್ದೇನೆ. ಅದೇ ರೀತಿ ದೇವಾಲಯದ ವಿಡಿಯೋ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ದೇವಾಲಯದ ವಿಶೇಷತೆ ಏನು ಎಲ್ಲದರ ಬಗ್ಗೆ ತಿಳಿಯೋಣ, ಬನ್ನಿ ಹೋಗೋಣ. ಬಹಳಷ್ಟು ಕಾಡುಗಳಿದೆ, ಅಂದರೆ ದೊಡ್ಡ ದೊಡ್ಡ ಮರಗಳಿದೆ, ಉತ್ತಮ ವಾತಾವರಣ, ಅದೇ ರೀತಿ ಉತ್ತಮ ಪರಿಸರ. ಭಾಳ ಸ್ವಲ್ಪ ಹಳ್ಳಿ ಊರು ಕೂಡ್ಲಿ, ಅಂದರೆ ಭಾಳಷ್ಟು ಪೇಟೆ ಅಲ್ಲ, ಹಳ್ಳಿ ಊರು. ಬಾರ್ಕೂರಿನಿಂದ ಮಂದಾರ್ತಿಗೆ ಹೋಗುವಾಗ ಸಿಗುವಂಥ ಊರು ಕೂಡ್ಲಿ. ಇಲ್ಲೊಂದು ದಾರಿ ಇದೆ ನೋಡಿ. ಇಲ್ಲಿಂದ ನಾವು ಬಾರ್ಕೂರಿಂದ ಮಂದಾರ್ತಿಗೆ ಸಿಗುವಂಥ ಒಂದು ಕಮಾನ್ ಮಾಡಿದ್ದಾರೆ, ಒಂದು ಆರ್ಚ್ ಮಾಡಿದ್ದಾರೆ ಕೂಡ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ. ಅದರ ಒಳಗಿಂದ ಹೀಗೆ ಬಂದಾಗ ಈ ದಾರಿಲಿ ಬರ್ತೇವೆ ನೋಡಿ. ಈ ದಾರಿಲಿ ಹೀಗೆ ಬಂದು ನಾವು ಹೀಗೆ ಹೋಗಿ ದೇವಸ್ಥಾನದ ಮುಂದಿಂದ ಹೀಗೆ ಹೋದರೆ ಎಡತಾಡಿಗೆ ಹೋಗ್ಲಿಕ್ಕೆ ಆಗ್ತದೆ. ಎಡತಾಡಿನ ಸಾಹೇಬ್ರಕಟ್ಟೆ, ಹಾಗೆ ಮುಂದೆ ಹೋಗ್ಲಿಕ್ಕೆ ಸಿದ್ದಾಪುರ ಹಾಗೆ ಹೋಗ್ಲಿಕ್ಕಾಗ್ತದೆ. ಶಿವಮೊಗ್ಗ ಹೀಗೆ ಹೋಗ್ಬೋದು. ದೇವಾಲಯ ಅಲ್ಲಿದೆ ನೋಡಿ, ಅದು ದೇವಾಲಯ. ನಮಸ್ಕಾರ ಬನ್ನಿ, ಒಂಚೂರು ಭಯ ಆಗ್ತದೆ ಆಯ್ತಂತಂದ್ರಲ್ಲ, ಒಳಗೆ ಪೂಜೆ ಅಂತ ಶೂಟ್ ಮಾಡಿ ಬರ್ತೀನಿ. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೆಂಕಟರಮಣ ಉಡುಪ ಅವರು ಕೂಡ್ಲಿ ದೇವಸ್ಥಾನದ ಆಡಳಿತದಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ದೇವಾಲಯದ ಬಗ್ಗೆ ಒಂದು 2 ಮಾತು ಸರ್. ಈ ದೇವಾಲಯ ಗುರುರಾಜ್ ಭಟ್ರು ಹೇಳಿದ ಹಾಗೆ 900ರಿಂದ 1000 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಪ್ರತೀತಿ ಏನಂದರೆ ಮಾರ್ಕಾಂಡೇಯ ಋಷಿಗಳು ಪಂಚಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆಗೆ ಬಂದು ಹೋಗುವಾಗ ಈ ದಾರಿಯಲ್ಲಿ ಅವರಿಗೆ ಬ್ರಹ್ಮ ರಾಕ್ಷಸ ಒಂದು ಅಡ್ಡಿಪಡಿಸಿತು. ಹಾಗಾಗಿ ಬ್ರಹ್ಮ ರಾಕ್ಷಸನೇ ಮೋಕ್ಷ ಮಾಡಿ ಆ ಮೋಕ್ಷ ಮಾಡಲಿಕ್ಕೋಸ್ಕರ ಜನಾರ್ದನ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಮುಂದೆ ಹೋದರು ಅಂತ ಪ್ರತೀತಿ. ಒಂದು ಕೆರೆ ಕೂಡ ಇದೆ. ಹೌದು. ಅಲ್ಲಿ ವಿಶೇಷವಾಗಿ ಏನಂದರೆ ಜನಾರ್ದನ ವಿಷ್ಣುವಿಗೆ ಶಂಖಚಕ್ರ ಗದಾ ಪದ್ಮ. ಹೌದು. ಆದರೆ ಇಲ್ಲಿ ಶಂಖಚಕ್ರ ಗದಾ ಪಿಂಡಧಾರಿಯಾದಂಥ ಮಹಾವಿಷ್ಣು. ಹೌದು, ಒಂದು ಕೈಯಲ್ಲಿ ಪಿಂಡಧಾರಿಯಾದ ಮಹಾವಿಷ್ಣು. ಆದ್ದರಿಂದ ಇಲ್ಲಿ ಇದಕ್ಕೆ ಉತ್ತರ ಕ್ರಿಯಾದಿ ಕಾರ್ಯಕ್ರಮ ಸಾಕಷ್ಟು ಜರುಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಪ್ರೇತ ವಿವಾಹ ಇಂಥದ್ದು ಸಾಕಷ್ಟು ನಡೀತಾ ಇದೆ. ಅಮಾವಾಸ್ಯೆ ದಿನಗಳಲ್ಲಿ ಸ್ವಲ್ಪ ನಡೀತಾ ಇದೆ. ಇದು ಈಗಿಂದಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದ ನಡೀತಾ ಬಂದಂಥ. ಇದು ನಮಗೆ ತಿಳಿದ ಮಟ್ಟಿಗೆ ಕೆಲವು ತಲೆಮಾರಿಂದ ಈ ದೇವಸ್ಥಾನದ ಪೂಜೆ ಉಡುಪರ ಮನೆತನದವರೇ ಮಾಡ್ತಾಯಿದ್ದರು. ಹಾಗೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ದೇವಸ್ಥಾನ ಒಂದು ಸಮಯದಲ್ಲಿ ತುಂಬ ಜೀರ್ಣಾವಸ್ಥೆ ಆಗಿತ್ತು. ಅದರ ಮೇಲೆ ತಂದೆ ಕಾಲದಲ್ಲಿ ತಂದೆ ಮತ್ತು ಅಣ್ಣನ ಮುಂದಾಸೆ ದಿವಂಗತ ಜನಾರ್ದನ ಉಡುಪ ಮತ್ತು ದಿವಂಗತ ಸತ್ಯನಾರಾಯಣ ಉಡುಪ ಇವರ ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಮುಂದುವರೆದು 1995ರಲ್ಲಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಮಾಡಿತು. ಆ ಟೈಮಲ್ಲಿ ಮೊದಲಿನ ಮೂರ್ತಿ ಸ್ವಲ್ಪ ಭಿನ್ನ ಆಗಿತ್ತು.
ಆದ್ದರಿಂದ ಅಷ್ಟಮಂಗಲ ಪ್ರಶ್ನೆ ಇದರಲ್ಲೆಲ್ಲ ನೋಡಿಕೊಂಡು ಅದಕ್ಕೆ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಪಾಣಿಪೀಠ ಹಳೆಯದೇ ಇದೆ, ಮೂರ್ತಿ ಮಾತ್ರ ಹೊಸತೇ ಇದೆ. ಅದ್ರ ಮೇಲೆ ಪ್ರತಿ ವರ್ಷ ನಾವು ವರ್ಧಂತ್ಯುತ್ಸವ ಮಾಡ್ತಾ ಇದ್ದೇವೆ. ಈ ವರ್ಷದ್ದು 29ನೇ ವರ್ಧಂತ್ಯುತ್ಸವ. ಮುಂದಾಳತ್ವ ಉಡುಪರ ಮನೆಯವರು ತಗೊಳ್ತಾರೆ, ಬಟ್ ಊರಿನವರು ಎಲ್ಲರ ಸಹಕಾರ ಇದೆ. ಯಾವ ರೀತಿಯ ಕುಂದುಕೊರತೆ ನ್ಯೂನತೆ ಏನೂ ಇಲ್ಲ, ತುಂಬ ಸಹಕಾರ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳ ಸಂಖ್ಯೆಯು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಮಾವಾಸ್ಯೆ ದಿನದಲ್ಲಿ ತುಂಬ ಜನ ಬರ್ತಾರೆ, ತೀರ್ಥ ಸ್ನಾನ ಇಂಥದ್ದಕ್ಕೆ ಮಾಡ್ತಾರೆ. ನಮ್ಮದೀಗ ಇನ್ನೊಂದು ಕನಸಿದೆ. ಈ ಕ್ಷೇತ್ರಕ್ಕೆ ಮಾರ್ಕಂಡೇಯ ಋಷಿಗಳು ಒಂದು ಸಣ್ಣ ತೀರ್ಥಕೊಂಡ ಮಾಡಿದರು. ಅದಕ್ಕೆ ಕಾಲಾಂತರದಲ್ಲಿ ಜೀರ್ಣಾವಸ್ಥೆಯಾಗಿ ಹೋಗಿದೆ. ತಂದೆ ಕನಸಿತ್ತು, ಅಣ್ಣ ನನಸು ಮಾಡಬೇಕಂತ ಮಾಡಿದ್ದ, ಏನೋ ದೈವೇಚ್ಛೆ ಏನಿತ್ತು ಗೊತ್ತಿಲ್ಲ, ಕೈಗೂಡಲಿಲ್ಲ. ಅದು ಈಗ ನಾವು ಏನಾದರೂ ಮಾಡಬೇಕಂತ ಒಂದು ಇಚ್ಛೆ ಇದೆ. ಅದು ಯಾವಾಗ ಕೈಗೂಡ್ತದೆ ನೋಡಬೇಕು. ಖಂಡಿತ ಆಗಲಿ ಸರ್. ಭಾಳ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಆಗಲಿ ಸರ್, ನಿಮ್ಮ ಒಂದು ಇಚ್ಛೆ ಕೈಗೂಡಲಿ. ಮತ್ತೆ ಏನಂದರೆ ನಾವು ಒಟ್ಟಿಗೆ 5 ಜನ ಇದ್ದವರು, ಈಗ 4 ಜನ ಇದ್ದೇವೆ. ನಾನು ಮಂಗಳೂರಲ್ಲಿದ್ದೇನೆ, ನನ್ನ ಮತ್ತೊಬ್ಬ ತಮ್ಮ ಬೆಂಗಳೂರಲ್ಲಿದ್ದಾನೆ, ಇಬ್ಬರು ಇಲ್ಲಿ ಊರಲ್ಲಿದ್ದಾರೆ, ಮತ್ತು ಅತ್ತಿಗೆ ಮಕ್ಕಳು ಎಲ್ಲ ಇದ್ದಾರೆ. ಒಬ್ಬ ಕೊನೆಯ ತಮ್ಮ ತಂದೆ ವೃತ್ತಿಯನ್ನೇ ಮುಂದುವರಿಸ್ಕೊಂಡು ಗಣಪತಿ ಉಡುಪ ಪೌರೋಹಿತ್ಯ ಪೂಜೆ ಇದೆಲ್ಲ ನೋಡ್ಬೋದು. ಮತ್ತೊಬ್ಬ ತಮ್ಮ ಕೃಷಿ ಮತ್ತು ದೇವಸ್ಥಾನದ ಮೇಲುಸ್ತುವಾರಿ ಎಲ್ಲ ನೋಡ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಕೆಲಸ ತುಂಬ ಸುಲಭ ಆಗಿದೆ, ಬಂದು ಹೋಗ್ತಾ ಇರ್ತಾರೆ. ಧನ್ಯವಾದ ಸರ್, ನಿಮಗೆ ತುಂಬ ಧನ್ಯವಾದಗಳು. ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ. ಥ್ಯಾಂಕ್ ಯು.